ನೋಡ್ರಿ ಇವತ್ತು ಅಷ್ಟು ಇದು ಬಿಸಿಲೇನೆಲ್ಲ ಮಾಡೋದ ಸ್ವಲ್ಪ ಅದ ಬರ್ಸ ಆಮೇಲೆ ಬಿಸಿಲು ಆಮೇಲೆ ಹೆಚ್ಚಿಗೆ ಆಗ್ತದೆ. ಗುಡ್ ಮಾರ್ನಿಂಗ್ ಬಂತು ನಮ್ಮ ಬ್ಯಾನ್. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾನು ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ. ಸೊ ಎಸ್, ಸ್ವಲ್ಪ ಲೇಟ್ ಮಾಡಿದ್ದೀನಿ. ನಾ ಇವತ್ತು ಸ್ಕೂಲಿಗೆ ಸೆಕೆಂಡ್ ಟ್ರಿಪ್ಪಿಗೆ ಹೊಂಟೀನಿ. ಸೆಕೆಂಡ್ ಟ್ರಿಪ್ಪಿಗೆ ಅಂತಂದ್ರೆ ವ್ಯಾನ ಡೈಲಿ ಆ್ಯಸ್ ಯೂಶ್ವಲ್ ನಾ ಯಾವಾಗ 8ಕ್ಕೆ ಹೋಗ್ತಿದ್ದಲ್ಲ, ಸೊ ಅದು ಫಸ್ಟ್ ಟ್ರಿಪ್ಪ. ಸೆಕೆಂಡ್ ಟ್ರಿಪ್ಪ ಇನ್ನೊಂದು 9ಕ್ಕೆ ಬರ್ತದೆ. ಓಕೆ, ಸೊ ಸಣ್ಣ ಹುಡುಗರಿಗೆ ನಮ್ಮ ಹುಡುಗರಿಗೆ ಕರ್ಕೊಳ್ಳೋಕ್ಕಂತ ಸೊ ಸೆಕೆಂಡ್ ಟ್ರಿಪ್ಪೇ ಹೊಂಟಿನ. ಎದಕ್ಕಂದ್ರೆ ಭಾಳ ದಿನ ಬೇಗಿತ್ತು, ಕರೆಕ್ಟ್ ಏನಂತ ನಿದ್ದೆ ಭೀ ಆಗಲಿ ಅಂತ ಕೇಸಿಂದ ಅದಕ್ಕೆ ಸೆಕೆಂಡ್ ಟ್ರಿಪ್ಪಿಗೆ ಹೊಂಟೀನಿ. ಸೊ ಎಸ್, ಮಾರ್ನಿಂಗ್ ರೂಟೀನ್ ಅದೇ ಆ್ಯಸ್ ಯೂಶ್ವಲ್. ಗೆಟ್ ರೆಡಿ ವಿತ್ ಮೀ ಬ್ಲಾಗ್ ಮಾಡ್ಲತ್ತೀನಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಸ್, ಹಂಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ಇವತ್ತಲಿಂದ ಆ್ಯಕ್ಚುಲಿ ನಿನ್ನೆ ಫುಲ್ ಡೇ, ನಿನ್ನೆ ಹಿಡ್ದೇ ಫುಲ್ ಡೇ ಅದ ಸ್ಕೂಲ್. ಇವತ್ತೈತೆಲ್ಲ ಸಿಲೆಬಸ್ ಅದೆಲ್ಲ ಸ್ಟಾರ್ಟ್ ಆಗ್ತದೆ ನೋಡಿರಿ. ಸೊ ಕ್ಲಾಸಸ್ ಅದೆಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಟೈಮ್ ಹೆಂಗೆ ಪಾಸ್ ಮಾಡ್ಬೇಕಂತ ಕೇಸಿ ವೇಟ್ ಮಾಡ್ತಿದ್ದೆವು. ಅದಕ್ಕೆ ಟೈಮ್ ಭಾಳ ಇತ್ತು, ಬೋರಿಂಗ್ ಆಗ್ತಿತ್ತು. ಈಗಿಲ್ಲ, ಈಗ ಸ್ಟಾರ್ಟ್ ಆದ್ರಲ್ಲ, ಈಗ ಬ್ರೇಕೇ ಇರಲ್ಲ ನೋಡ್ರಿ. ಈಗ ಆ ಲೆವೆಲಿಗೆ ಫುಲ್ ಓಡ್ತಾ ಇರೋದು. ಈಗ ಯಾವಾಗ ಫಸ್ಟ್ ಸೆಮ್ ಮತ್ತು 6 ತಿಂಗಳು ಮುಗೀತು, ಯಾವಾಗ ದಸರಿ ಚುಟ್ಟಿಗಳು ಬರ್ತಾವೆ ಅದು ಭೀ ಗೊತ್ತಾಗಲ್ಲ. ಸೊ ಇದು ವ್ಲಾಗ್ ಇದ್ದು ನೆನಪಿಟ್ಕೊಡ್ರಿ ನೀವು. ಮಾತು ಯಾವಾಗ ದಸರಿ ಹಾಲಿಡೇಸ್ ಬರ್ತಾವಂತೆ ಗೊತ್ತಾಗಲ್ಲ. ಆಯ್ತು, ಈಗ ಬ್ರೇಕ್ ಇರಲ್ಲ, ಏನಿರಲ್ಲ, ಓಡೋದು ಇರ್ತದೆ. ಸೊ ಎಸ್, ಈಗ ಎದ್ದೀನಿ, ಸ್ನಾನದು ಮಾಡ್ಕೊಂಡು ಬರ್ತೀನಂತ. ಸ್ನಾನ ಮಾಡ್ಕೊಂಡು ಬಂದು ಸಿಗ್ತೀನಿ ನಿಮಗೆ. ಓಕೆ, ಛಡಾಂಗ್. ಸೊ ಎಸ್, ಐಮ್ ಬ್ಯಾಕ್. ಫ್ರೆಶ್ ಅಪ್ ಆಗಿ ಬಂದ ನೋಡ್ರಿ. ಹೊಸ ಡ್ರೆಸ್ ಹಾಕೊಂಡೇನು ನಾ ಇವತ್ತು. ಹೊಸ ಟಾಪ್ ಮನೆ ಡಿ-ಮಾರ್ಟಿಗೆ ತೊಗೊಂಡಿದ್ದೆಲ್ಲ, ಅದು ಟಾಪ್ ಒಂದು ಸ್ವಲ್ಪ ಲೂಸ್ ಅನ್ಸತ್ತದ. ಫೈನ್. ಸೊ ಲೂಸ್ ಇದ್ರೆ ನಡೀತದೆ, ಭಾಳ ಟೈಟ್ ಇರಬಾರ್ದು. ಲೂಸ್ ಮತ್ತು ಮೀಡಿಯಮ್ ಇತ್ತಂದ್ರೆ ನಡೀತದೆ, ಮ್ಯಾನೇಜ್ ಮಾಡ್ಬೋದು. ಯಾಕಂದ್ರೆ ಸ್ಕೂಲ್ ಟೈಮಿಗೆ ಅದೆಲ್ಲ ಈ ಥರನೇ ಹೀಗೆ ಇರಬೇಕು, ಏನು ಭೀ ಇರಿಟೇಷನ್ ಆಗಲ್ಲ. ಸ್ಲೀವ್ಸ್ ಒಂದು ಸ್ವಲ್ಪ ಲೂಸ್ ಅವ ಅಷ್ಟೇ, ಮತ್ತೇನಿಲ್ಲ. ದಿಸ್ ಸೈಡ್ ಸೊ ಆ್ಯಕ್ಚುಲಿ ಇದು ಫ್ರಾಕ್ ಅದಾವ ಈ ಥರ ಅದ. ವೈಟ್ ಲೆಗಿನ್ ಹಾಕೊಂಡಿಲ್ಲ, ವೈಟ್ ಲೆಗಿನ್ ಆ್ಯಂಡ್ ದಿಸ್ ನಾನು ನಿನ್ನೆ ಹಾಕೋಬೇಕಂತಂದಿದ್ದೆ, ಬಟ್ ಬ್ಲಾಗ್ ಮಾಡಿದ್ದಲ್ಲ. ಸೊ ಬ್ಲಾಗ್ ಮಾಡಿದಾಗ ಹೊಸ ಡ್ರೆಸ್ ಹಾಕೊಂಡಾಗ ನಾವು ಬ್ಲಾಗ್ ಮಾಡಲೇಬೇಕು, ಅದಕ್ಕೆ ನಿಮ್ಮೆಲ್ಲರೂ ತೋರಿಸ್ಬೇಕು ನಾ. ಸೊ ಅದಕ್ಕಂತ ಕೇಸಿಂದ ಅದೊಂದು ಎಕ್ಸೈಟ್ಮೆಂಟ್ ಇರ್ತದೆ ಹೊಸ ಡ್ರೆಸ್ ಹಾಕೊಂಡಾಗ. ಸಣ್ಣ ಹುಡುಗರು ಹೆಂಗೆ ಎಕ್ಸೈಟ್ಮೆಂಟ್ ಇರ್ತದಲ್ಲ ಹಂಗೆ ಆಗತ್ತೆ. ಸೊ ಎಲ್ರಿಗೂ ಇರ್ತಿರ್ಬೇಕು ಅದು ಹೊಸ ಡ್ರೆಸ್ ಹಾಕೊಂಡಾಗ ಎಕ್ಸೈಟ್ಮೆಂಟ್. ಸೊ ಎಸ್, ರೆಡಿಯಾಗಿನ ಈಗ ತೆಗೆದೇ ಇಕ್ಕೋಬೇಕು. ನನ್ನ ತಂಗಿ ನಾಷ್ಟ ಮಾಡತ್ತಾಳ. ಭಾಳ ದಿನ ಆಗಿತ್ತು. ನಾವು ಒಟ್ಟ ಮ್ಯಾಗಿ ತೊಗೊಂಡು ಹೋಗಲ್ಲ ಸ್ಕೂಲಿಗೆ, ಅದಕ್ಕೆ ಹೋಗೋತನ ಫುಲ್ ಅದು ಇದಾಗಿರ್ತಲ್ಲ, ಟೇಸ್ಟ್ ಹೋಗಿರ್ತದೆ. ಸೊ ಅದಕ್ಕಂತ ಏನು ಮಾಡ್ತೀವಿ, ಈಗ ಸೆಕೆಂಡ್ ಟ್ರಿಪ್ ಇದ್ದಾಗ ನಾಷ್ಟ ಇಲ್ಲೇ ಮಾಡ್ಕೊಂಡು ಹೋಗಬೇಕು. ಹೋಗೋತನೇ ಹತ್ತಾಗ್ತಾ ಇರ್ತದೆ, ಮತ್ತು ಅಸೆಂಬ್ಲೀಸ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ. ಸೊ ನನ್ನ ತಂಗಿ ಮ್ಯಾಗಿ ಮಾಡತ್ತಾಳ. ಬಂತು, ರೆಡಿ ಆಗೋಣಂತ. ಈಗ ತಲೆಯೋದು ಇಟ್ಕೊಂತೀನಿ ನಾ. ಇದು ಇತ್ತು ನೋಡ್ರಿ, ಬಾಕ್ಸ್ ಪೇಪರ್ಲಿಂತ ಮಾಡಿದ್ದದ, DIY ನನಗೆ ಮಾಡಿದ್ದದ. ಚಲೋ ಅನ್ಸತ್ತಲ್ಲ. ಈ ಥರ ಹಿಂಗೆ ಒಳಗೆ ಏನಾರೇ ಹಾಕಿಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಅದ. ಏನಂತಾರಪ್ಪ, ಇದು ಭಾಳ ಈಸಿ ಅದ ಮಾಡ್ಲಕ್ಕೆ. ನನಗೆ ಇದು ಭಾಳ ಇಷ್ಟ ಅಂದರೆ ಎಸ್ಪೆಷಲಿ ಇದು ಕಲರ್. ಇದು ನಾ ಮಾಡಿ ನಾನು ತಂಗಿ ಮಾಡ್ಲಕ್ಕೆ ಹೋಗಿ ಏನೋ ಆಗಿದೆ, ಬಟ್ ಆಮೇಲೆ ಚಲೋ ಆಯ್ತದ, ನಾ ಚಲೋ ಮಾಡಿದೆ. ಸೊ ಅದ ನೋಡ್ರಿ, ಚಲೋ ಅದಲ್ಲ. ಸೊ ಮ್ಯಾಜಿಕಲ್ ಬಾಕ್ಸ್, ಮಿಸ್ಟ್ರಿ ಬಾಕ್ಸ್ ಇಲ್ಲ ಏನರೇ ಹಾಕಿಡ್ಬೋದು, ಕ್ಯೂಟ್ ಅನ್ನಿಸ್ತು ಅಂತ. ಈಗ ಈ ರೀತಿ ಸೊ ಭಾಳ ಅಂದ್ರೆ ಭಾಳ ಈಸಿ ಅದ. ಯಾವಾಗಲೇ ತೋರಿಸ್ತೀನಿ ಅಂತ ನಾವು ಬ್ಲಾಗ್ದಾಗ. ಸೊ ಯೂಸ್ಫುಲ್ ಆಗ್ತದೆ ನಮಗ್ರೆ, ಯೂಸ್ಫುಲ್ಲಪ್ಪ. ಏನಾರೇ ಡೆಮೋಸ್ ಅದ ಇದ್ದಾಗ, ಇಲ್ಲಾಂದ್ರೆ ಸ್ಟಾಫ್ ರೂಮ್ದಾಗ ಏನಾರೇ ಹಾಕಿಡಾಕ ಸೊ ಬೇಕಪ್ಪ. ಸ್ಟೆಪ್ಲರ್ ಪಿನ್ಸ್, ಪುಷ್ ಪಿನ್ಸ್. ಸೊ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಬೇಕು ನಮ್ಗೆ. ಹಾಗೆ ಭಾಳ ಈಸಿ ಅದ ನೋಡಿರಿ. ಕ್ರಾಫ್ಟ್ ಪೇಪರ್ಲಿ ಅವ್ರದ್ದು ಭೀ ಪೇಪರ್ಲಿಂದ ಮಾಡ್ಬೋದು. ಸೊ ಅದು ಕ್ರಾಫ್ಟ್ ಪೇಪರ್ಲಿಂದ ಒಂದು ಸ್ವಲ್ಪ ಚಲೋ ಅನ್ನಿಸ್ತಾ, ಅಟ್ರಾಕ್ಟಿವ್ ಅನ್ನಿಸ್ತು ಅಂತ ಮಾಡಿ. ಸೊ ಎಣ್ಣೆ ಹಚ್ಕೊಂಡಿಲ್ಲ ಇವತ್ತಿಗೆ 3 ಡೇಸ್ ಆಯಿತು. ಸೊ ನಾನು ಇವತ್ತು ಸಂಜೆ ಹಚ್ಕೋತೀನಿ, ಇಲ್ಲಾಂದ್ರೆ ನಾಳೆಗೆ ಹಚ್ಕೋತೀನಿ ಅಂತ ಹೇಳ್ತೀನಿ. ಹಚ್ಕೊಂಬಲ್ಲ, ಬಟ್ ಇವತ್ತು ನಾನು ಕರಿಬಿ ಟ್ರೈ ಮಾಡ್ತೀನಿ ಹಚ್ಕೋತೆ ಅಂತ. ಸಂಡೇ ಹೆಡ್ ವರ್ಕ್ ಮಾಡಬೇಕು. ಸೊ ಆ್ಯಕ್ಚುಲಿ ನಾನು ಜಸ್ಟ್ ವೀಕ್ಲಿ ಒನ್ಸೇ, ಅದು ಸಂಡೇ ವೀಕೆಂಡಿಗೆ ನಾನು ಹೆಡ್ ಬಾತ್ ಮಾಡ್ತೀನಿ. ಏನಾರೇ ಒಕೇಶನ್ ಇಲ್ಲಾಂದ್ರೆ ಫಂಕ್ಷನ್ ಸ್ಕೂಲ್ದಾಗ ಅದು ಇತ್ತು ಅಂತಂದ್ರೆ ಆವತ್ತಿನ ದಿನ ಮಾಡ್ತೀನಿ ನೋಡ್ರಿ, ಒಂದು PTMಗೆ.
ಸೊ ಇಷ್ಟೇ ಇಲ್ಲ ಅಂದ್ರೆ ಅದು ಬಿಟ್ಟರೆ ನಾ ಹೆಡ್ಪಾಸ್ ಮಾಡೋಕೆ ಹೋಗಲ್ಲ. ಎದಕ್ಕೆ ಕೂದಲು ಗೊತ್ತದಲ್ಲ ಪೂರ್ತಿ ಹಿಂದೆ ಚಿಕ್ಕತ್ತಾವ, ಹಿಂಗೆ ಗಂಟೆ ಬೀಳ್ತಾವ ಕೂದಲೆಲ್ಲ. ಆಮೇಲೆ ತಲೆ ಕೊಟ್ಟೇನೆ ಹರಿತದ. ಇದು ನನ್ನ ಹುಡುಗಿ ತ್ರಾಸ ನೋಡ್ರಿ, ಹಂಗೆ ಹೋಗಲ್ಲಾಗ್ಯದ. ಇನ್ನೊಂದು ಸ್ವಲ್ಪ ಹಂಗೆ ಅದಾವ. ನನ್ನ ತಂಗಿ ಕಡ್ಡಿ ಇಡೋ ನನಗೆ ಎಷ್ಟು ದೊಡ್ಡದು ಇಟ್ಟ. ನಿಂದೇನಾಗ್ಯದ ಇಲ್ಲಿ ಒಂದು ಸ್ವಲ್ಪ ಕೈ ಹಿಂಗೆ ಇದು ಆಗ್ಯದ, ರಕ್ತನೇ ಬಂದು ಅಪ್ಪ ಮ್ಯಾಲ ಫುಲ್ ಕೆಂಪಾಗ್ಯದ ಎರಡು. ಸೊ ಒಂದು ಸ್ವಲ್ಪ ದಿನ ಆಮೇಲೆ ಕಮ್ಮಿ ಆಯ್ತು ತ್ರಾಸ. ಹೀಗೆ ಒಂದು ಸ್ವಲ್ಪ ಕಮ್ಮಿ ಆಗ್ಯದ. ಆ್ಯಕ್ಚುಲಿ ಅದು ಅರಿಶಿನ ಗರಂ ಎಣ್ಣೆ ಇರ್ತಲ್ಲ, ಅದು ಹಚ್ಕೋಬೇಕು, ಅದನ್ನೇ ಜಲ್ದಿ ಕಮ್ಮಿ ಆಗ್ತದೆ. ಹಚ್ಕೊಲತ್ತಿದೆ. ಈಗ ಕಡ್ಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ಇಲ್ಲ ಬಿಡಪ್ಪ ತ್ರಾಸ ಕಮ್ಮಿ ಆಗ್ಯದಲ್ಲ ಅಂತ ಬಿಡ್ತೀನಿ. ಆವಾಗ ಹಿಂಗೆ ಏನ್ರಿ ಬೈ ಮಿಸ್ಟೇಕ್ ತಲೆ ಕೊಟ್ಟೆ ನೀರು ಕೈ ಹಾಕಿದಾಗ ಅಷ್ಟೇ ತ್ರಾಸ ಆಗ್ತದೆ. ನಮ್ಮ ಕೂದಲು ಬೆಳಿಲತ್ತವ, ಬಟ್ ತೆಳ್ಳಗಾಗತ್ತವ. ಏನು ಮಾಡಬೇಕು, ಎಲ್ರದ್ದು ಅರ್ಧ ಕಣ್ಣು ಬಿದ್ದೆ ಆಗತ್ತವ. ಸೊ ಆ್ಯಕ್ಚುಲಿ ಈ ಥರ ಹಿಂಗೆ ನಮಗೆ ಸೆಕೆಂಡ್ ಟ್ರಿಪ್ ಹೋಗೋದು ಮಂತ್ದಾಗ ಒಂದೇ ಸಲ ಅದ ನೋಡ್ರಿ. ಯಾವಾಗ ಭೀ ಹೋಗ್ಬೇಕು ನೀವು ಅನ್ಬೋದು. ಮತ್ತು ನೀವು ಹುಡುಗರ ಸಂಗಟೆ ಹೋಗೋದಲ್ಲ, ನೀವೆಲ್ಲ ಟೀಚರ್ಸ್ ಅದಕ್ಕೆ ಅಷ್ಟು ಜಲ್ದಿ ಹೋಗ್ತೀರ ಅಂತ ಒಬ್ಬರೊಬ್ಬರಿಗೆ ಐಡಿಯಾ ಬರ್ತಿಲ್ಲ. ಇದು ಅದ ಭೀ ನಾವು ಭೀ ಹೆಂಗೆ ಅಂದ್ಕೊಂಡಿದ್ದೇವೆ, ಬಟ್ ಇಲ್ಲ. ಸೊ ನಮ್ಮ ಟೀಚರ್ಸಿಗೆ ನಾವು ಜಲ್ದಿ ಫಸ್ಟ್ ಟ್ರಿಪ್ಪೇ ಹೋಗಬೇಕು ಹೈಸ್ಕೂಲ್ ಹುಡುಗರ ಸಂಗಟ. ಸೊ ದಟ್ ಏನಾರೇ ಕೆಲಸ ಇರ್ತವೆ, ಕೆಲಸ ಇರೋವೇನು ಏನಾರೇ ಇರ್ತವೆ. ಇಲ್ಲ ಮೀಟಿಂಗ್ಸ್ ಇರ್ತಾರ, ಹಾಗೆ ಕ್ಲಾಸಿಂದ ಕರೆಕ್ಷನ್ಸ್ ಇರ್ತಾವೆ, ಡೆಮೋಸ್ ಇರ್ತಾವೆ. ಸೊ ಅದಕ್ಕಂತ ನಾವು ಜಲ್ದಿ ಹೋಗ್ತೀವಿ 1 hour. ಸೊ ಇದು ಜಸ್ಟ್ ಮಂತ್ಲಿ ಒನ್ಸ್ ಇರ್ತದೆ. ಯಾವಾಗ ಹೋದ್ರಂದ್ರೆ ನಡೆಯಲ್ಲ. ಏನರ ಎಮರ್ಜೆನ್ಸಿ ಇದ್ದಾಗ ಏನೋ ಒಂದು ಸಂಜೆ 3ಕ್ಕೆ. ಸೊ ನಾವು 4ಕ್ಕೆ ಬಿಡ್ತೀವಲ್ಲ, ಇನ್ನೊಂದು 3ಕ್ಕೆ ಹೋಗ್ಬೋದು. ಬೆಳಗ್ಗೆ ಜಲ್ದಿ ಸೆಕೆಂಡ್ ಟ್ರಿಪ್ಗೆ ಹೋಗ್ಬೋದು, ಇಲ್ಲ ಮಧ್ಯಾಹ್ನ ಫಸ್ಟ್ ಟ್ರಿಪ್ ಅದಕ್ಕೆ ಜಲ್ದಿ. ನೋಡ್ರಿ ಎಷ್ಟು ಹಳ್ಳೋಗ್ಯಾವ. ಮೊದಲು ನನಗೆ ಇವೆರಡು ಸೇರ್ಕೇಸಿ ನನ್ನ ಜಡಿ ಈ ಕಡೆ ಹಾಕಿತ್ತು. ಈಗಿಲ್ಲ, ಅವ್ರ ಎಣ್ಣೆ ಹಚ್ಕೊಂಡಾಗ ಇಷ್ಟೇ ನನ್ನ ಜಡಿ. ಪಿನ್ಸ್ ಎಲ್ಲಿ ಬೆಡ್ರೂಮ್ದಾಗ ಇಟ್ಟಿನಿ ನಾನು ಒಂದು ಜಾಗದಾಗ ಇಡೋಣ ಪಿನ್ಸ್. ಸೊ ನೋಡ್ತೀನಿ ಅದಕ್ಕೆ ಹಿಂಗೆ ಹೇರ್ ಸ್ಟೈಲ್ ಹಾಕೋದು ಟ್ರೈ ಮಾಡ್ತೀನಿ. ಮೀ ಟ್ರೈ. ಸೊ ಯಾಕೋ ನನ್ನ ಕೂದಲಿಂದ ಸಿಗ್ತಾವ ನೋಡ್ರಿ. ಇಲ್ಲಾಂದರೆ 1-2 ದಿನಕ್ಕೆ ನನ್ನ ಕೂದಲು ನಮ್ಮದು ಫುಲ್ ಆಯ್ಲಿ ಆಗ್ತದೆ. ಸೊ ಅದಕ್ಕೆ ಏನು ಭೀ ಹೇರ್ ಸ್ಟೈಲ್ ಹಾಕೋಕ್ಕಾಗಲ್ಲ. ಸೊ ಮ್ಯಾಂಡೇಟರಿ ಹೇರ್ ಸ್ಟೈಲ್ ನಿಮ್ಗೆ ಗೊತ್ತಿಲ್ಲ ನಾನು ಹೆಂಗೆ ಹಾಕೋತೀನಿ ಅಂತ. ಇರಲಿ. ಸೊ ಅವಾಗ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಭೀ ಚೇಂಜ್ ಮಾಡ್ತಾ ಇರಬೇಕು. ಅದೇ ಹೇರ್ ಸ್ಟೈಲ್ ಅದೇ ಮಾರಿ ನೋಡೋರಿಗೆ ಭೀ ಬೇಸರ, ನಮಗೆ ಭೀ ಬೇಸರ. ಸೊ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಇರಬೇಕಲ್ಲ. ನಾವು ಚೇಂಜ್, ನಮ್ಮ ಅಕ್ಕನೂ ಚೇಂಜ್ ಬೇಕಂತ ನಾವು ಒಂದೇ ಪೀಸಿದ್ದೀನಿ ಚೇಂಜ್ ಇರಲಿಂತ. ಮ್ಯಾಗಿ ನನ್ನ ತಂಗಿ ಬ್ರೇಕ್ಫಾಸ್ಟ್ ಈಗ ನಾವೇ ಮಾಡ್ತೀನಿ. ಅದೇ ಹೇಳೋದಿನಲ್ಲ ಅದೇ ಹೇಳಿ ಆ್ಯಕ್ಚುಲಿ ಈವ್ನಿಂಗ್ ಸ್ಕೂಲಿಂದ ಸಂಜೆಗೆ ಬಂದ್ಮೇಲೆ ತಿಂತೀವಿ ನೋಡ್ರಿ. ನಾವು ಏನಾರೇ ಹಸು ಐದು ಇಲ್ಲ ಚಟ್ಪಟಿ ಅಂತ ತಿನ್ಬೇಕು ಅನಿಸ್ತು ಅಂತಂದ್ರೆ. ಸೊ ಇದು ಫಸ್ಟ್ ಟೈಮ್ ನಾವು ಈ ಥರ ಹಿಂಗೆ ಸ್ಕೂಲಿಗೆ ಹೋದ ಟೈಮ್ ಬೆಳಗ್ಗೆ ತಿನ್ನೋದು. ಇದು ತಿನ್ನಬಾರ್ದು, ಬಟ್ ಯಾವಾಗ ಒನ್ಸ್ ಓಕೆ ಫೈನ್, ಏನಾಗಲ್ಲ. ಓಕೆ ನಾವೇ ನಾಷ್ಟ ಮಾಡಲೆ. ಸರಿ ಸದ್ಯಕ್ಕೆ ಇಷ್ಟೇ ಇರಲಿ. ಆಮೇಲೆ ನನ್ನ ತಂಗಿ ಜಡಿ ಅಂತಾಳಕ್ಕೆ ನಾಷ್ಟ ಮಾಡತ್ತಾಳ. ಸೊ ನಾವೇ ನಾಷ್ಟ ಪ್ಲೇಟ್ ಹಾಕೊಂಡು ಬರ್ತೀನಿ ಅಂತ.
ಮ್ಯಾಗಿ ಮ್ಯಾಗಿ ಮ್ಯಾಗಿ. ಸೊ ಸ್ಟೂಡೆಂಟ್ಸ್ ಭೀ ಒಬ್ಬರೊಬ್ಬರು ಮ್ಯಾಗಿ ಬರ್ತಾರೆ, ನಾವು ಭೀ ಟೀಚರ್ಸ್ ಆಗಿ ಮ್ಯಾಗಿ ತಿನ್ನತ್ತೀವಿ. ನನ್ನ ತಂಗಿ ಇವು ಚೈನೀಸ್ ಫುಡ್ ಬೆಸ್ಟ್ ಅಂದ್ರೆ ಬೆಸ್ಟ್, ಸೂಪರ್ ಟೇಸ್ಟ್ ಮಾಡ್ತಾ ನೋಡ್ರಿ, ಫುಲ್ ಡೆಲಿಷಿಯಸ್. ನಾನು ಇವೇ ಬರಲ್ಲ, ಏನಾರೇ ಮಾಡ್ತಾನೆ ಇರ್ತೀನಿ, ನೀರಾರ ಹೆಚ್ಚಿಗೆ ಹಾಕ್ತೀನಿ, ಇಲ್ಲ ಮಸಾಲಾರೇ ಕಮ್ಮಿ ಹಾಕ್ತೀನಿ. ಕರೆಕ್ಟ್ ನಂಗೆ ಮಾಡಕ್ಕೆ ಬರೋದು ಚೈನೀಸ್ ಫುಡ್. ಸ್ನ್ಯಾಕ್ಸ್ ಅದು ಇದು ಮಾಡ್ತೀನಿ ಅಂತ ಒಂದೊಂದು ವೆರೈಟಿ ಟ್ರೈ ಮಾಡ್ತೀನಿ ನಾವು ಕರೆಕ್ಟ್. ಮತ್ತು ವರ್ಕೌಟ್ ಆಗ್ತಾವ, ನಾ ಏನರೇ ವೆರೈಟಿ ರೆಸಿಪೀಸ್ ಟ್ರೈ ಮಾಡಿದ್ರೆ ಎಕ್ಸಿಕ್ಯೂಟ್ ಕರೆಕ್ಟ್ ಆಗ್ತದ, ಟೇಸ್ಟ್ ಆಗ್ತದೆ. ಬಟ್ ಇಂಥವೇನು ಅವ ನೋಡಿ ಸಣ್ಣ ಸಣ್ಣ ಮ್ಯಾಗಿ ಅಂತ ಅದು ಅಂತ, ಮತ್ತೇನು ಬೈ ಸ್ಯಾಂಡ್ವಿಚ್, ಬರ್ಗರ್, ಪಾಸ್ತಾರ ಕೇಳೋಕ್ಕೆ ಹೋಗ್ಬಿಡ್ರಿ. ನೂಡಲ್ಸ್ ಮೊದಲು ಚೋಳು ಮಾಡ್ತಿದ್ದೆ, ಮ್ಯಾಗು ಹೀಗೆ ಕೈ ಹೋಲೋದು. ಸೊ ನಾವು ಆ್ಯಕ್ಚುಲಿ ಸಂಜೆ ಇದಕ್ಕೊಂದು ನನ್ನ ತಂಗಿ ಚೀಸ್ ಭೀ ಆ್ಯಡ್ ಮಾಡ್ತಾಳೆ. ಒಂದ್ಸಲ ಚೀಸ್ ಭೀ ಆ್ಯಡ್ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರ್ ಟೇಸ್ಟ್ ಇರ್ತದೆ. ಫೈನ್, ಇದಿಷ್ಟು ಮುಗಿಸ್ಕೊಂಡು ಸಿಗ್ತೀನಿ ನಾನು. ಏನದ ತೋರಿಸಿತ್ತು ನೋಡ್ರಿ, ಫುಡ್ ಇಷ್ಟು ಹಳ್ಳಗ ಹೌದಾ. ಹಾಂ ಸೊ ಆ್ಯಕ್ಚುಲಿ ಮೊದಲು ಬ್ರೌನ್ ಸ್ಟಿಕರ್ ಹಚ್ಕೊತೀವಿ, ಕೈ ಯಾವ ಸಿಗ್ತದೆ ಹಚ್ಕೊತೀವಿ ನೋಡ್ರಿ. ಬ್ರೌನ್ ಅಂತಲ್ಲ, ಸೊ ಇದು ಬ್ಲ್ಯಾಕ್ ಅದ, ಬಟ್ ಇದು ಸಣ್ಣದು, ಅದು ಮೀಡಿಯಮ್ ಇರ್ತೈತಿ. ಇಲ್ಲಿ ಕಾಜಲ್ ಅದ, ಇಲ್ಲೇ ಬಿದ್ದು ಹಚ್ಕೊತೀವಿ. ರಿಂಗ್ ಪರ್ಫ್ಯೂಮ್ ನಿನ್ನೆ ನಮ್ಮ ತಂಗಿ ನೋಡ್ರಿ, ಪರ್ಫ್ಯೂಮ್ ಬ್ಲಿಂಕೆಟ್ಲಿಂದ ತರಿಸಿ ಖಾಲಿ ಆಗಿತ್ತನ, ಅದ್ರೊಳಗೆ ಹೊಸ ಡ್ರೆಸ್ ಹಾಕೊಂಡೆವು. ಸೊ ಹೊಸ ಡ್ರೆಸ್ ನಿಮ್ಗೆ ಗೊತ್ತಿದೆ ಯೂಶ್ವಲಿ ಹೌ ಇಟ್ ಸ್ಮೆಲ್ಸ್. ಸೊ ಅದಕ್ಕಂತ ಆರ್ಡ್ರ್ ಬೆಳಗ್ಗೆನೇ ಮಾಡ್ಯಾರ. ಈ ಸ್ನಾನಕ್ಕೆ ಹೋಗೋ ಟೈಮ್ ಹೀಗೆ ಮಾಡಿವು, ಅದು ಬರೋದು 15 ನಿಮಿಷದಾಗೆ ತಂದುಕೊಟ್ರು. ಸೊ ಏನೋ ಬ್ಲಿಂಕಿಡ್ದಾಗ್ರೆ ಈಗ ಜಲ್ದಿನೇ ಎಲ್ಲ ಪ್ರೊಸೆಸ್ ಏನೇನು ಬೇಕಾ ಅವಾಗಿಂದ ಸ್ಟಿಕ್ ಲಿಪ್ ಬಾಮ್. ನಾ ಮಿರರೇ ನೋಡಿಲ್ಲ ನೋಡ್ರಿ, ಮಿರರ್ ನೋಡ್ಲಾರ್ದೆ ಫೋನ್ದಾಗೆ ನೋಡಿ ಹಿಕ್ಕೊಂಡಿನಿ. ಸೊ ಒಂದು ಸ್ವಲ್ಪ ವಾಂಕಿ ಕಡೆ ಬಂದು ಈ ಕಡೆ ಬರಬೇಕಾಗಿತ್ತು. ಸೊ ನೋ ಇಶ್ಯೂಸ್, ಚಲೋ ಕಾಣ್ತಲ್ಲ. ಲಿಪ್ ಬಾಮನ್ನು ಹಚ್ಕೋತೀನಿ. ಸ್ಪೀಚ್ ನಾ ಮಾತಾಡಲಿ, ನಾ ಏನು ಮಾತಾಡ್ಲವ, ನಾವು ಬರಟ್ಟಿಗೆ ನಾ ಮಾತಾಡ್ಲಿ, ನಾ ಏನು ಮಾತಾಡ್ಲಿ, ಎರಡು ಮಾತಾಡ ಮುಗಿಸ್ಬಿಟ್ಟು ನಮ್ಮ ತಂಗಿ ಮಾತಾಡೋದು. ಸೊ ಇದು ಲಿಪ್ ಬಾಮ್ ಒಂದು ಹೆಂಗದಂತಂದ್ರೆ, ಅದು ನಾವು ಸಣ್ಣವರಿದ್ದಾಗ ಅದು ಒಂದು ಇದು ಸಿಕ್ತಿತ್ತು ನೋಡ್ರಪ್ಪ, ಅವು ಪೋಲೋ ರಿಂಗ್ ಅನ್ಕೇಸಿಂದ ವೈಟ್ ಕಲರ್, ಲಿಟ್ರಲಿ ಆ ಲೆವೆಲ್ ಅದದು. ಒಂದು ಸ್ವಲ್ಪ ಟೇಸ್ಟ್ ಖರನೇ ಅನ್ನಿಸ್ತದೆ.
ಡನ್. ಇವತ್ತು ಅಷ್ಟು ಹ್ಯುಮಿಡಿಟಿ ಇಲ್ಲ. ಓಕೆ ಫೈನ್. ಗರ್ಮಿ ಅದ ತಾಳ್ಕೊಬೋದು, ಬಟ್ ಹ್ಯುಮಿಡಿಟಿ ಇಲ್ಲ. ಹ್ಯುಮಿಡಿಟಿ ಒಂದು ತಾಳ್ಕೊಳಕ್ಕಾಗಲ್ಲ. ಸೊ ಎಲ್ಲ ಮೈಯೆಲ್ಲ ಬೆವ್ರು ಬಿಡ್ತದೆ. ಇಲ್ಲಿ ಭೀ ಎಲ್ಲ ಇದು ಆಗ್ತದೆ. ನಾನು ತಲೆ ಇಟ್ಕೊಳಕ್ಕೆ ಆಗ್ತಿದಿಲ್ಲ. ಸೊ ನೀವು ನೋಡ್ಬೋದು ಒಂದು ಸ್ವಲ್ಪ ನನ್ನ ಸಿಲ್ಕ್ ಅನ್ಸತ್ತವ ಹೇರ್. ಅದಕ್ಕಂತಿಸಿ ಕರೆಕ್ಟ್ ಬಂದು ನನ್ನ ಹೇರ್ ಸ್ಟೈಲ್. ಸೊ ಸಿಲ್ಕ್ ಇದ್ದಾಗೆ ನಾ ಈ ಥರ ಹಿಂಗೆ ಹೇರ್ ಸ್ಟೈಲ್ ಹಾಕೋತೇನೆ. ಇಲ್ಲಾಂದ್ರೆ ಮ್ಯಾಂಡೇಟರಿ ಇದಿಷ್ಟು ತೊಗೊಂಡ್ಕೆ ಸಿಲ್ಕ್ ಕ್ಲಿಪ್ ಹಚ್ಚೋದು ಬಿಟ್ವೀನ್ ನಡು. ಸೊ ಇಷ್ಟೇ. ಇಲ್ಲಾಂದ್ರೆ ಭಾಳ ಇದು ಆಗ್ತಿತ್ತು ನನಗೆ. ಹ್ಯುಮಿಡಿಟಿ ಹಂಗೆ ದಗ್ಗಿ ಆಗ್ತಿತ್ತು ಆಗ್ಲತ್ತದ, ಬಟ್ ಅಷ್ಟು ಭೀ ಏನಿಲ್ಲ. ಸೊ ಫೈನ್, ಮ್ಯಾನೇಜ್ ಮಾಡ್ಬೋದು. ಇಷ್ಟಿದ್ರೆ ಓಕೆ ಫೈನ್, ನಡೀತದೆ, ಏನಾಗಲ್ಲ. ಸೊ ನನ್ನ ಮೇಕಪ್ ಇದೇ ಥರ ನೋಡ್ರಿ. ಒಂದು ಸ್ವಲ್ಪ ಲಿಪ್ಸ್ಟಿಕ್ ತೊಗೊಂಡು ಈ ಥರ ಹಚ್ಕೊಂಡು. ಬಟ್ ಹಂಗೆ ಮೇಕಪ್ ಅದೆಲ್ಲ ಏನು ಬರೋಲ್ಲ. ಪ್ರೌಡ್ಲಿ ಟು ಸೇ ಆ್ಯಂಡ್ ಫ್ರ್ಯಾಂಕ್ಲಿ ನಂಗೆ ಇಷ್ಟ ಭೀ ಇಲ್ಲ. ಸೊ ಬ್ಯಾಗ್ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊತೀನಿ. ಇವತ್ತು ಲಂಚ್ ಅಲ್ಲೇ ಅದ. ಸೊ ನೀನೇ ಒಯ್ದಿದ್ದೆ ನನ್ನ ಲಂಚ್ ಬಾಕ್ಸ. ನಾವು ಮಮ್ಮಿ ನಾನೇ ಬ್ಯಾಡ್ ಅಂತ ಹೇಳ್ತೀನಿ. ಅದಕ್ಕೆ ನಂಗೆ ಆರಾಮ್ ತಿನ್ಬೇಕಲ್ಲ, ಅದಕ್ಕೆ ನಾವು ಮಮ್ಮಿ ಮಾಡಲ್ಲ. ನಮ್ಮ ತಂಗಿಗೇನು ಮನೇಲಿ ಬೇಕಾಕಿ, ಬಟ್ ಆಕಿ ಇದು ಮಾಡ್ತಾಳೆ ಅನ್ಸಲ್ಲ, ಇರ್ಲಾಕ ಬಿಡುವಂತ. ಸೊ ಫೈನ್. ID ಕಾರ್ಡ್, ವಾಚ್. ಸೊ ಇದು ಒಂದು ID ಕಾರ್ಡ್ ಒಂದು ಹೊಲಸೆ ಆಗ್ಯದ ನೋಡ್ರಪ್ಪ. ನಂಗೆ ಮನ್ಸಿಗೆ ಹಾಕೊಳ್ಳೋದು ಅದು ಹಾಕೊಂಡಿಲ್ಲ ಅಂದ್ರೆ ಭೀ ಚಲೋ ಅನ್ಸಲ್ಲ. ಒಂದು ಸ್ವಲ್ಪ ಇದಾಗ್ಯದ ಕಲರ್ ಹಾತದಲ್ಲ. ಯಾಕೆ ಹಿಂಗೆ ಹಾತದ? ID ಕಾರ್ಡ್ ಕಲರ್ ಧೂಳು ಪಸಿನ ಓಕೆ. ಇಲ್ಲಿನೂ ಪಸಿನ ಬಿಡ್ತು, ಬಟ್ ಇಲ್ಲೆಲ್ಲ ಯಾಕೆ ಅದ್ರ 20 ಸಲನಾಗ ಹಿಂಗು ನಾನು 20 ಸಲಗ ಹಿಂಗೆ ಮಾಡ್ತೀನಿ ನೋಡ್ರಿ. ಅದ್ರಲ್ಲಿಂದ ಒಂದು ಹೊಸ ಏನಿಸ್ತದೆ ಇಲ್ಲಿ. ಅದ್ರಾಗ ಏನಂತ ನಂದೊಂದು ಏನು ಡಿಸಾರ್ಡರ್ ಅಂತಂದ್ರೆ ನನ್ನ ಕೈಗೆ ಬೆವ್ರು ಭಾಳ ಬಿಡ್ತದ. ಅದು ಒಂದು ನನಗೆ ಪ್ರಾಬ್ಲಮ್. ಅದು ಒಬ್ರೊಬ್ರಿಗೆ ಇರ್ತದೆ, ಎಲ್ಲ ಕೈಗೆ ಕಾಲಿಗೆಲ್ಲ ಪಸಿನ ಬಿಡ್ತದೆ. ಸೊ ಐ ಆಮ್ ಆಲ್ಸೋ ಒನ್ ಅಮಾಂಗ್ ದ್ಯಾಮ್. ಇದು ಬಿ ದುಪಟ್ಟ ಬಿ ಹೊಸದ, ಟಾಪ್ ಹೊಸದ. ಏನು ಕಟ್ ಮಾಡಿ ಓಕೆ. ಅಯ್ಯೋ ಅದ್ರದ್ದೇನು ಸೀಸರ್ ಎಲ್ಲದ. ಇದು ನೋಡಿಲ್ಲ ನೋಡ್ರಿ ನಾನು ಇಟ್ಟೀನಿ. ಸೊ ನಾವು ಭೀ ಅಸೆಂಬ್ಲಿಗೆ ಲೇಟ್ ಹೋಗ್ತೀವೇನೆ ನೀನು. ಸೊ ನಮ್ದು ಮನೆ ಒಂದು ಸ್ವಲ್ಪ ದೂರ ಅದಲ್ರಿ, ಅದಕ್ಕಂತ ಏನಾಗ್ತದೆ ಅಸೆಂಬ್ಲಿ ನಡೀತಾ ಇರ್ತದೆ. ಅವಾಗ ಹೋಗ್ತೀವಿ ನಾವು. ಇದು 10 ಸ್ಟಾರ್ಟ್ ಆಗ್ತದೆ ಅಸೆಂಬ್ಲಿ. ನಾವು 10-15 ಹಿಂಗೆ ಹುಡುಗರು ಬರ್ತಾರೆ ದಿನ. ಇವತ್ತು ನಾವು ಭೀ ಒಂದು ಸ್ವಲ್ಪ ನೋಡ್ರಲ್ಲ ಕರೆದ್ನು. ಬೆಳಗ್ಗೆ ಏನು ಬಿಸಿಲಲ್ಲ ಪಾಪ. ನಮ್ಮ ಹುಡುಗರಿಗೆ 10 ಅಸೆಂಬ್ಲಿ ಇದ್ದಾಗೆ ಬಿಸಿಲು ಇರ್ತದೆ. ಅವ್ರು ಪಾಪ ಎಷ್ಟು ದಗಿ ಅದ್ರೊಳಗೆ ಬಿಸಿಲ. ಒಂದೊಂದ್ಸಲ ಪ್ರಿನ್ಸಿಪಲ್ಸ್ ಅದು ಭೀ ಬರ್ತಾರೆ. ಟ್ಯೂಸ್ಡೇಸ್ ಫ್ರೈಡೇಸ್ ಏನ್ರಿ ಹೇಳಕ್ಕೆ ಅವ್ರಿಗೆ ನೀಟಾಗಕ್ಕೆ ಅದ್ರ ಮತ್ತೆ ಇನ್ನು ಇಷ್ಟಪ್ಪ ಅವ್ರಿಗೆ ಪಾಪ ಸಾಕಾಗ್ತದೆ. ಚಲೋ ಅನ್ಸತ್ತದ. ಸುಂದ್ರ ಹಿಂಗೆ ಇರಲಿ ದುಪ್ಪಟ್ಟ, ಹಿಂಗೆ ಇರಲಿ. ಇನ್ನು ಸಿಂಗಲ್ ಹಾಕೋದು ಬೇಡಲ್ಲ. ಸಿಂಗಲ್ ಚಲೋ ಅನ್ಸೋದು ಹಿಂಗೆ ಇರಲಿ. ಆ್ಯಕ್ಚುಲಿ ಈಗ ನಾ ಎಲ್ಲಿಗಾರ ಹೊರಗೆ ಹೊಲತ್ತಿದ್ದೆ, ಮಾರ್ಕೆಟ್ ಇಲ್ಲಾಂದ್ರೆ ಎಲ್ಲಿಗಾರ ಹೊಲತ್ತಿದ್ದೆ ಅಂದ್ರೆ ಹಾಕೋತಿದ್ದಿಲ್ಲ. ಸ್ಕೂಲಿಗೆ ಹೊಂಟಿನಲ್ಲ. ಸೊ ಇಟ್ ಈಸ್ ನೆಸಸರಿ ಅಂತಲ್ಲ, ಇಂಪಾರ್ಟೆಂಟ್ ಹಾಕೋಬೇಕು. ಯಾಕಂದ್ರೆ ಹುಡುಗರು ಸೇರ್ತಾರೆ, ಮತ್ತು ಅಟೆಂಡನ್ಸ್ ಹೇಳಕ್ಕಾಗಲ್ಲ. ಚಲೋ ಇರ್ತಾರೆ ಅಂದ್ರೆ ಭೀ ನಮ್ಮ ಶಿಫ್ಟ್ ಇದೆ, ನಾವಿರಬೇಕಷ್ಟೇ. ಓಕೆ ಡನ್. ಸೂಟ್ ಕಾಣಕಿನ್ನ ಸುಂದರ ಹೆಂಗೆ ಕಾಣತಿ? ಹ್ಯೂಜ್ ವಾಚ್. ಏ ನನ್ನ ಫೇಸಿಗೆ ನನ್ನ ಮೂಗು ಕರೆಕ್ಟ್ ಅದ ರೀ. ಗಪ್ಪಿರು ಸುಮ್ಮನೆ ದಪ್ಪನ ಮೂಗು ಅನ್ಕೊಟ್ಟು ಕೂಡ್ತಾರೆ. ನನ್ನ ಫೇಸಿಗೆ ನನ್ನ ಮೂಗು ಕರೆಕ್ಟ್ ಅದಲ್ರಿ. ನೋಡ್ರಿ ಎಷ್ಟು ಕ್ಯೂಟ್ ಅದ ಫೇಸ್. ಐ ಆಮ್ ನಾಟ್ ಪ್ರಿಟಿ. ಓಕೆ. ಆ್ಯಕ್ಚುಲಿ ಬ್ಯಾಗ್ ಒಯ್ಯಲ್ಲ ನಾ ಯೂಶ್ವಲಿ. ಇದು ಒಂದೇ ಹಿಂಗೆ ಒಯ್ತೀನಿ, ಬಟ್ ಒಯ್ಬೇಕೆ ಆಗ್ತದ. ಒಯ್ತೀನಿ. ಹೊಸ ಬ್ಯಾಗ್ ಅದಲ್ಲ. ಇವತ್ತು ಊಟ ಕ್ಯಾಂಟೀನ್ದಾಗೆ ಇವಾಗ ಹೇಳೋದಂದ್ರೆ ಜಸ್ಟ್ ಎಸ್ ಇಷ್ಟೇ ಅಲ್ಲ. ಮತ್ತೇನ್ರ ನೆನ್ಕೋಗಿದೆ ಸುಂದರ ನಾವು ತೊಗೊಂಡು ಬಾಕ್ಸ್. ಓಕೆ ಹೊರ ಹೋಗಿ ಹಿಂದಿರ್ತೀನಂತ ಹೊರಗೆ ತೋರಿಸ್ತೀನಿ ನಿಮ್ಗೆ. ಹಲೋ ಮಾಡ ಅದ ಆ್ಯಕ್ಚುಲಿ ಯು ಕ್ಯಾನ್ ಸಿ.
ಸೊ ಬೆಳಗ್ಗೆ ಈ ಕಡೆ ಅದೆಲ್ಲ ಫೋನ್ ಈ ಕಡೆ ಇಟ್ಟೀನಿ, ಅದಕ್ಕೆ ಡಿಮ್ ಅನ್ಸುತ್ತಿರಬೇಕು, ಫೇಸ್ ಅಷ್ಟು ಕ್ಲಿಯರ್ ಇಲ್ಲ. ಈಗ ನೋಡಿ ಕರೆಕ್ಟ್ ಅನ್ಸುತ್ತೆ. ಬೆಳಗ್ಗೆ ಈ ಕಡೆ ಇದ್ದಾಗ ಇಲ್ಲ ಸ್ಟ್ಯಾಂಡ್ ಇಡಬೇಕಾಗ್ತದೆ. ಈಗ ಸ್ಟ್ಯಾಂಡ್ ಇಲ್ತಿರ್ಲಿಲ್ಲ ಒಂದೆರಡು ನಿಮಿಷ ಸಲಕ್ಕೆ, ಹೌದಲ್ಲ? ಸೊ ನೋಡ್ರಿ ಆಯ್ತು ವ್ಯಾನ್ ಇಲ್ಲೇ ಹಿಂದೆ ಅದು ಅಂತ ಇನ್ನೊಂದು 5 ನಿಮಿಷದಾಗ ಬರ್ತಾರಂತವರು. ಸೊ ವ್ಲಾಗ್ಸ್ ಎಲ್ಲ ಹಾಕೋಕ್ಕೆ ಟ್ರೈ ಮಾಡತ್ತೀನಿ ನಾ ಡೈಲಿ, ನೀವು ನೋಡ್ತಾ ಇರ್ರಿ. ಹಾಕ್ಲಿಲ್ಲ ಅಂದ್ರೆ ಭೀ ಹಳಿ ವೀಡಿಯೋಸ್ ನೋಡಿರಿ, ಹಳಿ ಬ್ಲಾಗ್ಸ್ ನೋಡಿರಿ ಬ್ಲಾಗ್ಸ್ ಹಾಕ್ಲತ್ತೀನಿ, ಬಟ್ ಶಾರ್ಟ್ಸ್ ಒಂದು ಸ್ವಲ್ಪ ಕಮ್ಮಿ ಆಗ್ಲತ್ತವ ರೀಲ್ಸ್ ಹಾಕೋಕ್ಕೆ. ಸೊ ಎರಡು ಅದರ್ ಸ್ಟೈಲ್ ಜಸ್ಟ್ ಬ್ಯಾಲೆನ್ಸ್, ಎರಡು ಶಾರ್ಟ್ಸ್ ಮತ್ತು ಬ್ಲಾಗ್ ಎರಡು ಹಾಕೋಕ್ಕೆ ಟ್ರೈ ಮಾಡ್ತೀನಂತ. ಸೊ ಬ್ಲಾಗರೇ ಇರ್ತದೆ ಕಂಟಿನ್ಯೂ, ನೀನು ಒಂದೇ ಇದ್ದಿದ್ದಿಲ್ಲ, ಡೈಲಿ ಹಾಕ್ಲತ್ತೀನಿ ನಾ ಬ್ಲಾಗ್ಸ್. ಸೊ ನೋಡಿರಿ ಬ್ಲಾಗ್ಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ಯಾವ ಟೈಮ್ ಸಿಗ್ತದೆ ಆವಾಗ ನಾವು ಬ್ಲಾಗ್ ಏನಿಲ್ಲ ಫೋನ್ ತೆರೆದು ವೀಡಿಯೋ ಚಾಲು ಮಾಡಿಡ್ಲತ್ತೀನಿ, ಬ್ಲಾಗ್ ಮಾಡ್ಲತ್ತೀನಿ. ಯಾಕಂದ್ರೆ ಜಸ್ಟ್ ಈಗ ಇಷ್ಟು ಇಲ್ಲಿ ತನಕ ರೀಚ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಲಿ ಏನೇ ಆಗಲಿ ಇಲ್ಲಿ ತನಕ ರೀಚ್ ಆಗಿ ಮತ್ತು ಆನ್ ದ ವೇ ಜಸ್ಟ್ ಬಿಡೋದು ಮತ್ತು ಚಲೋ ಭೀ ಅನ್ಸಲ್ಲ. ಒಬ್ರೊಬ್ಬರು ಎಷ್ಟು ಬಡ್ದಾಡ್ತಾ ಇರ್ತಾರೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಎಷ್ಟೆಲ್ಲ ಏನೆಲ್ಲ ಮಾಡ್ಬೇಕಂತ. ಸೊ ಅದು ನನಗೆ ಭೀ ಲೈಕ್ ಹಿಂಗೆ ಯೂಟ್ಯೂಬ್ ಮಾಡೋದಾಗಲಿ ಅದು ಆಗಲಿ ಡ್ರೀಮ್ ಇತ್ತು. ಸೊ ಅದಕ್ಕಂತ ಅದು ಕಂಟಿನ್ಯೂ ಮಾಡತ್ತೀನಿ, ನೀವು ಹೀಗೆ ನನಗೆ ಸಪೋರ್ಟ್ ಮಾಡಿರಿ. ಸೊ ಎಲ್ಲ ವ್ಲಾಗ್ಸ್ ಎಲ್ಲ ಹಾಕ್ತೀನಿ, ನಿಮಗೆ ಗೊತ್ತೇ ಅದ. ಯಾರೆಲ್ಲ ವ್ಲಾಗ್ಸ್ ಎಲ್ಲ ಸ್ಟಾರ್ಟಿಂಗ್ಲಿಂದ ನೋಡ್ಕೊತ ಹೊಂಟಿರಿ ನಿಮಗೆ ಗೊತ್ತೇ ಅದ. ಎಲ್ಲ ವ್ಲಾಗ್ಸ್ ಹಾಕ್ತೀನಿ, ಹೊರಗಿಂದು, ಸ್ಕೂಲಿಂದು, ಮನೆಯದು, ಕುಕ್ಕಿಂಗ್ ವ್ಲಾಗ್ಸ್ ಆಗಲಿ. ಸೊ ಔಟಿಂಗ್ ಎಲ್ಲಿಗಾರ ಹೋಗಿದ್ದೆ ಅಂತಂದ್ರೆ ಅದಕ್ಕೆ ವ್ಲಾಗ್ಸ್ ಹಾಕ್ತೀನಿ ನಾ. ಸೊ ಎಲ್ಲ ವೀಡಿಯೋಸ್ ನೋಡ್ತಾ ಇರ್ರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ, ಹಾಗೆ ಕಮೆಂಟು ಭೀ ಮಾಡಿರಿ. ಸೊ ಯಾವುದೇ ವ್ಲಾಗ್ಸ್ ಬೇಕು, ಏನು ಕಂಟೆಂಟ್ ಮೇಲೆ ಬೇಕು ಅಂತ ಅದು ಭೀ ಕಮೆಂಟ್ ಮಾಡಿರಿ. ಐ ಜಸ್ಟ್ ಟ್ರೈ. ಐ ಹೋಪ್ ನಿಮ್ಗೆ ಇದು ವ್ಲಾಗ್ ಇಷ್ಟ ಆಗ್ಯದ ಅಂತ ಅಂದ್ಕೊಳ್ತೀನಿ. ಸೊ ಸ್ಕೂಲಿಗೆ ಹೋಗಿ ರೀಚ್ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ಸಣ್ಣ ವ್ಯಾನ್ ಬಂದಿಲ್ಲ, ಸೊ ಲೆಟ್ಸ್ ವೇಟ್. ಆಯ್ತು, ನನ್ನ ತಂಗಿ ಹೊರಗೆ ಬಂದಿರ್ಬೇಕು ವ್ಯಾನ್ ಇಲ್ಲೇ. ಓಕೆ ಚಲೋ, ಲೆಟ್ಸ್ ಗೋ, ಬನ್ನಿರಿ ಹೋಗಮ್ಮ ನಮ್ಮ ಸ್ಕೂಲಿಗೆ. ಸೊ ಇಲ್ಲಿ ಕೆಳಗೆ ಬಂದು ನಿಂತು ನೋಡ್ರಿ, ಆಯ್ತು ಇಲ್ಲಿ ಹಿಂದೆ ಅದಂತ ಬರ್ತಾನಂದು ಮತ್ತೆ ಇಲ್ಲಿ ಸುಮ್ಮನೆ ಅಂತ. ಆ್ಯಕ್ಚುಲಿ ಅಲ್ಲಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆವು, ಬಟ್ ನೋ ಇಶ್ಯೂಸ್, ಫೈನ್, ಇಲ್ಲಿಂದ ಹೋದ್ರಾಯ್ತು. ಬ್ಲಾಗ್ ಭೀ ಎಡಿಟ್ ಮಾಡೋದಂದಂಗೆ ನಾವು ಅದಕ್ಕೆ ಇಯರ್ಫೋನ್ಸ್ ಇಟ್ಕೊಂಡಿನಿ. ಸೊ ಇಲ್ಲೇ ವೇಟ್ ಮಾಡ್ತೀವಿ. ಸೊ ನಮ್ಮ ಬೈಕ್ ಇದು ನಮ್ಮ ಚಿಕ್ಕನ್ ಬೈಕು, ಅದು ನಮ್ಮದು ಬೈಕು ನೋಡ್ರಿ. ಇವತ್ತು ಅಷ್ಟು ಇದು ಬಿಸಿಲೇನೆಲ್ಲ ಮಾಡೋದ ಸ್ವಲ್ಪ ಅದ, ಬರ್ಸ ಆಮೇಲೆ ಬಿಸಿಲು ಆಮೇಲೆ ಹೆಚ್ಚಿಗೆ ಆಗ್ತದೆ. ಬಂತು ನಮ್ಮ ವ್ಯಾನ್. ಗುಡ್ ಮಾರ್ನಿಂಗ್. ಇಲ್ಲಿ ಭೀ ನಮ್ಮ ಮನೆ ಬಲ್ ಭೀ ಒಂದು ಸ್ಕೂಲ್ ಅದ ನೋಡ್ರಿ, ಇದು ಮದರ್ ತೆರೇಸಾ ಸ್ಕೂಲ್ ಅದ. ಇದು ಇವತ್ತೇ ರೀಓಪನ್ ಆಗಿರಬೇಕು, 2 ದಿನ ಆಗಿದೆ. ಆ್ಯಕ್ಚುಲಿ ನಾ ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅನ್ಕೊಳತ್ತೀನಿ ವ್ಯಾನ್ದಾಗೆ. ಅದಕ್ಕಂದ್ರೆ ಇಟ್ಸ್ ಆಲ್ರೆಡಿ ಟೈಮು 9:35 ಅಲ್ಲತ್ತದ. ಸ್ಕೂಲಿಗೆ ಹೋಗಿ ರೀಚ್ ಆಗತ್ತ 9:45 ಆಗ್ತದೆ. ನಮ್ಮ ಮತ್ತು ಈಗ ಆ್ಯಕ್ಚುಲಿ ಪ್ರೊಸೆಸ್ ನಡೆದು ಎಡಿಟಿಂಗ್ ನಡ್ತದೆ. ಸೊ ಈಗ ಮತ್ತು ಬಿಡ್ಲಾಕ್ ಭೀ ಟೈಮ್ ಲೇಟ್ ಆಗ್ತದೆ. ಯೂಶ್ವಲಿ ನಾ ಡೈಲಿ ವ್ಲಾಗ್ಸ್ ಬಿಡೋದು 9 o'clock ಇಲ್ಲಾಂದ್ರೆ 10 o'clock ಒಳಗೆ. ಒಂದೊಂದು ಸಲ ನೆಟ್ವರ್ಕ್ ಇಶ್ಯೂಲಿಂದ ಏನಾಗ್ತದೆ, ಲೇಟ್ ಆಗ್ತದೆ ನನಗೆ. ಅಲ್ಲಿ ನಮ್ಮ ಸ್ಕೂಲ್ದಾಗ ನನ್ನ ಸ್ಟಾಫ್ ರೂಮ್ದಾಗ ನೆಟ್ವರ್ಕ್ ಸಿಗೋಲ್ಲ, ಒಟ್ಟ ಇರೋಲ್ಲ. ಸೊ ಅಪ್ಲೋಡ್ ಆಗೋಕ್ಕೆ ಲೇಟ್ ಆಗ್ತದೆ. ಸೊ ಅದಕ್ಕಂತ ನಾನು ಹೀಗೆ ವಿಡಿಯೋ ಬಿಡ್ಲಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ.